ಹಿಂದೂ ಧರ್ಮದಲ್ಲಿ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎನ್ನುವುದು ಸಾಮಾನ್ಯ ಕಾಲವಲ್ಲ. ಇದು ಆತ್ಮಶುದ್ಧಿ, ಪುಣ್ಯ ಸಂಚಯ ಮತ್ತು ದೈವಿಕ ಅನುಗ್ರಹವನ್ನು ಪಡೆಯಲು ಅತ್ಯಂತ ಶಕ್ತಿಯುತವಾದ ಸಮಯವೆಂದು ಪರಿಗಣಿಸಲಾಗಿದೆ. ಸೂರ್ಯ ಮತ್ತು ಚಂದ್ರನ ಕಾಲಗಣನೆಗಳ ನಡುವಿನ ವ್ಯತ್ಯಾಸವನ್ನು ಸರಿಪಡಿಸಲು ಕೆಲವು ವರ್ಷಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತದೆ. ಆದರೆ ಧಾರ್ಮಿಕವಾಗಿ ಇದರ ಮಹತ್ವ ಕೇವಲ ಪಂಚಾಂಗದ ಲೆಕ್ಕಾಚಾರದಲ್ಲಿಲ್ಲ. ಇದು ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹ ಹೆಚ್ಚಾಗುವ ದಿವ್ಯ ಕಾಲವೆಂದು ನಂಬಲಾಗಿದೆ. ಪುರಾಣಗಳಲ್ಲಿ ಹೇಳುವಂತೆ ಈ ಮಾಸವನ್ನು ಸ್ವತಃ ಶ್ರೀ ಮಹಾವಿಷ್ಣುವೇ ತನ್ನ ಹೆಸರಿನಿಂದ ಆಶೀರ್ವಾದಿಸಿದ್ದಾನೆ. ಅದಕ್ಕಾಗಿ ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಮಾಡುವ ಜಪ, ತಪ, ದಾನ, ಪೂಜೆ, ಉಪವಾಸ ಮತ್ತು ಸತ್ಕಾರ್ಯಗಳಿಗೆ ಅನೇಕ ಪಟ್ಟು ಫಲ ದೊರಕುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಜೀವನದಲ್ಲಿ ಎಷ್ಟೇ ಅಡಚಣೆಗಳು, ಸಂಕಷ್ಟಗಳು, ವಿಳಂಬಗಳು ಇದ್ದರೂ ಈ ಮಾಸದಲ್ಲಿ ದೈವಭಕ್ತಿ ಮತ್ತು ಸತ್ಕರ್ಮಗಳ ಮೂಲಕ ಅವುಗಳನ್ನು ದೂರ ಮಾಡುವ ಶಕ್ತಿ ಇದೆ ಎಂದು ಹಿರಿಯರು ಹೇಳುತ್ತಾರೆ. ವಿಶೇಷವಾಗಿ ಈ ಬಾರಿ ತುಲಾ ರಾಶಿಯವರ ಜೀವನದಲ್ಲಿ ಅಧಿಕ ಮಾಸದ ಪ್ರಭಾವ ಬಹಳ ಆಳವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಸೂಚಿಸುತ್ತದೆ. ತುಲಾ ರಾಶಿಯವರು ಸಹಜವಾಗಿಯೇ ಸಮತೋಲನ, ಶಾಂತಿ ಮತ್ತು ಸೌಂದರ್ಯವನ್ನು ಇಷ್ಟಪಡುವವರು. ಆದರೆ ಕಳೆದ ಕೆಲವು ಸಮಯಗಳಿಂದ ಇವರ ಜೀವನದಲ್ಲಿ ಅನೇಕ ವಿಷಯಗಳು ನಿಂತಂತಾಗಿರುವ ಅನುಭವ ಉಂಟಾಗಿರಬಹುದು. ಕೆಲಸದಲ್ಲಿ ವಿಳಂಬ, ನಿರ್ಧಾರಗಳಲ್ಲಿ ಗೊಂದಲ, ಸಂಬಂಧಗಳಲ್ಲಿ ಅಸಮಾಧಾನ, ಹಣಕಾಸಿನ ಒತ್ತಡ ಅಥವಾ ಮನಸ್ಸಿನಲ್ಲಿ ಅಸ್ಪಷ್ಟವಾದ ಭಯ, ಇಂತಹ ಸ್ಥಿತಿಗಳು ಕೆಲವರನ್ನು ಕಾಡಿರಬಹುದು. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಂಡರೂ ಒಳಗೆ ಮನಸ್ಸು ಶಾಂತಿಯಾಗಿರದ ಪರಿಸ್ಥಿತಿ ಕಂಡುಬಂದಿರಬಹುದು. ಈಗ ನಡೆಯುತ್ತಿರುವ ಅಧಿಕ ಮಾಸವು ಆ ಸ್ಥಿತಿಯನ್ನು ನಿಧಾನವಾಗಿ ಬದಲಾಯಿಸಲು ಪ್ರಾರಂಭಿಸಿರುವ ಸಾಧ್ಯತೆ ಇದೆ. ಇದು ಕೇವಲ ಗ್ರಹಗಳ ಚಲನೆಯ ಪರಿಣಾಮವಲ್ಲ, ಇದನ್ನು ಒಂದು ದೈವಿಕ ಶಕ್ತಿಯ ಸ್ಪರ್ಶವೆಂದು ಕೂಡ ಹಲವರು ನಂಬುತ್ತಾರೆ. ಈ ಸಮಯದಲ್ಲಿ ಶ್ರೀ ಮಹಾವಿಷ್ಣುವಿನ ಕೃಪೆ ತುಲಾ ರಾಶಿಯವರ ಜೀವನದ ಮೇಲೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಲಾಗುತ್ತದೆ. ವಿಷ್ಣು ಎಂದರೆ ರಕ್ಷಣೆ, ಸಮತೋಲನ ಮತ್ತು ಧರ್ಮದ ಪ್ರತೀಕ. ತುಲಾ ರಾಶಿಯ ಮೂಲ ಸ್ವಭಾವವು ಸಮತೋಲನವೇ ಆಗಿರುವುದರಿಂದ ಈ ದೈವಿಕ ಶಕ್ತಿ ಇವರ ಮನಸ್ಸು ಮತ್ತು ಜೀವನದ ದಿಕ್ಕಿನೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಅಭಿಪ್ರಾಯಪಡುತ್ತಾರೆ. ಕೆಲವರು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸಗಳಿಗೆ ಈಗ ಚಾಲನೆ ಸಿಗಬಹುದು. ಉದಾಹರಣೆಗೆ, ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿದ್ದವರಿಗೆ ಹೊಸ ಅವಕಾಶ ಸಿಗಬಹುದು. ವ್ಯಾಪಾರದಲ್ಲಿ ನಿಂತಿದ್ದ ಹಣ ಮರಳಿ ಬರಬಹುದು. ಕುಟುಂಬದಲ್ಲಿ ಉಂಟಾಗಿದ್ದ ಅಸಮಾಧಾನ ನಿಧಾನವಾಗಿ ಕಡಿಮೆಯಾಗಬಹುದು. ಅನೇಕ ದಿನಗಳಿಂದ ಮನಸ್ಸಿನಲ್ಲಿ ಇದ್ದ ಭಾರ ಕಡಿಮೆಯಾಗಿ ಹೊಸ ಶಾಂತಿಯ ಅನುಭವವಾಗಬಹುದು. ಈ ಎಲ್ಲ ಬದಲಾವಣೆಗಳು ಒಂದೇ ದಿನದಲ್ಲಿ ಆಗುವುದಿಲ್ಲ, ಆದರೆ ನಿಧಾನವಾಗಿ ಜೀವನದ ದಿಕ್ಕೇ ಬದಲಾಗುತ್ತಿರುವಂತೆ ಅನುಭವವಾಗಬಹುದು. ಹಣಕಾಸಿನ ದೃಷ್ಟಿಯಿಂದಲೂ ಈ ಸಮಯ ಕೆಲ ತುಲಾ ರಾಶಿಯರಿಗೆ ಒಳ್ಳೆಯ ಸೂಚನೆಗಳನ್ನು ನೀಡಬಹುದು. ಹಿಂದೆ ಮಾಡಿದ ಪರಿಶ್ರಮಕ್ಕೆ ತಡವಾಗಿ ಫಲ ಸಿಗುವ ಸಾಧ್ಯತೆ ಇದೆ. ಅಚಾನಕ್ ಹೊಸ ಆದಾಯದ ಮಾರ್ಗ ಕಾಣಿಸಬಹುದು. ಕೆಲವು ಜನರಿಗೆ ಹಳೆಯ ಸಾಲದ ಒತ್ತಡ ಕಡಿಮೆಯಾಗಬಹುದು. ಹಣದ ಬಗ್ಗೆ ಇದ್ದ ಭಯ ನಿಧಾನವಾಗಿ ಕಡಿಮೆಯಾಗಬಹುದು. ಆದರೆ ಈ ಸಮಯದಲ್ಲಿ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ಬಹಳ ಮುಖ್ಯ. ಅಧಿಕ ಮಾಸದ ಶಕ್ತಿ ಎಂದರೆ ಕೇವಲ ಅದೃಷ್ಟವಲ್ಲ, ಅದು ಪರಿಶ್ರಮ ಮತ್ತು ಸತ್ಕರ್ಮಗಳಿಗೆ ವೇಗ ನೀಡುವ ಶಕ್ತಿ. ಆದ್ದರಿಂದ ಈ ಸಮಯದಲ್ಲಿ ಧರ್ಮ ಪಾಲನೆ, ಪ್ರಾಮಾಣಿಕತೆ ಮತ್ತು ದೈವಭಕ್ತಿಯೊಂದಿಗೆ ನಡೆದುಕೊಂಡವರು ಹೆಚ್ಚು ಉತ್ತಮ ಫಲವನ್ನು ಕಾಣುವ ಸಾಧ್ಯತೆ ಇದೆ. ಸಂಬಂಧಗಳ ವಿಷಯದಲ್ಲಿಯೂ ಕೆಲವು ಮಹತ್ವದ ಬದಲಾವಣೆಗಳು ಸಂಭವಿಸಬಹುದು. ತುಲಾ ರಾಶಿಯವರು ಸಾಮಾನ್ಯವಾಗಿ ಎಲ್ಲರನ್ನು ಸಂತೋಷಪಡಿಸಲು ಪ್ರಯತ್ನಿಸುವವರು. ಆದರೆ ಕೆಲವೊಮ್ಮೆ ಅದೇ ಕಾರಣದಿಂದ ತಮ್ಮ ಮನಸ್ಸಿನ ನೋವನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ. ಈ ಅಧಿಕ ಮಾಸವು ಆ ಒಳಗಿನ ಭಾವನೆಗಳನ್ನು ಶುದ್ಧೀಕರಿಸುವ ಕಾಲವಾಗಬಹುದು. ಹಳೆಯ ನೋವುಗಳು, ಅಸಮಾಧಾನಗಳು ಅಥವಾ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಭಾರ ನಿಧಾನವಾಗಿ ಕಡಿಮೆಯಾಗಬಹುದು.
ಕೆಲವರು ತಮ್ಮ ಜೀವನದಲ್ಲಿ ಯಾರು ನಿಜವಾಗಿಯೂ ತಮ್ಮವರು ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬಹುದು. ಕೆಲ ಸಂಬಂಧಗಳು ದೂರವಾಗಬಹುದು, ಆದರೆ ಅದೇ ಸಮಯದಲ್ಲಿ ಹೊಸ ಮತ್ತು ಸತ್ಯವಾದ ಸಂಬಂಧಗಳು ಜೀವನಕ್ಕೆ ಬರಬಹುದು. ಇದು ಒಂದು ರೀತಿಯ ಆತ್ಮಜಾಗೃತಿ ಪ್ರಕ್ರಿಯೆಯಂತೆ ಕೆಲಸ ಮಾಡಬಹುದು. ಈ ಅಧಿಕ ಮಾಸವು ತುಲಾ ರಾಶಿಯವರ ಜೀವನದಲ್ಲಿ ಕೇವಲ ಪಂಚಾಂಗದ ವಿಶೇಷ ಕಾಲವಲ್ಲ. ಇದು ಒಂದು ಆಂತರಿಕ ಜಾಗೃತಿ ಮತ್ತು ದೈವಿಕ ಶಕ್ತಿಯ ಸ್ಪರ್ಶವನ್ನು ಅನುಭವಿಸುವ ಸಮಯವಾಗಿರಬಹುದು. ಅನೇಕರು ಈ ದಿನಗಳಲ್ಲಿ ತಮ್ಮೊಳಗೆ ವಿಚಿತ್ರವಾದ ಬದಲಾವಣೆಗಳನ್ನು ಅನುಭವಿಸಬಹುದು. ಯಾವುದೇ ದೊಡ್ಡ ಕಾರಣವಿಲ್ಲದಿದ್ದರೂ ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ಮನಸ್ಸಿನಲ್ಲಿ ಒಂದು ಶಾಂತಿ, ನೆಮ್ಮದಿ ಮತ್ತು ಹಗುರವಾದ ಭಾವನೆ ಕಾಣಿಸಿಕೊಳ್ಳಬಹುದು. ಹಿಂದೆ ನಿರಂತರವಾಗಿ ಕಾಡುತ್ತಿದ್ದ ಆತಂಕ, ಒತ್ತಡ ಅಥವಾ ಅಸಮಾಧಾನ ನಿಧಾನವಾಗಿ ಕಡಿಮೆಯಾಗುತ್ತಿರುವ ಅನುಭವವಾಗಬಹುದು. ಇದು ಕೇವಲ ಮನಸ್ಥಿತಿಯ ಬದಲಾವಣೆಯಲ್ಲ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಇದು ದೈವಿಕ ಶಕ್ತಿ ಮನಸ್ಸಿನ ಮೇಲೆ ಕಾರ್ಯನಿರ್ವಹಿಸಲು ಆರಂಭಿಸಿರುವ ಸಂಕೇತವೆಂದು ಹಲವರು ನಂಬುತ್ತಾರೆ. ವಿಶೇಷವಾಗಿ ಅಧಿಕ ಮಾಸದ ಸಮಯದಲ್ಲಿ ಮನಸ್ಸು ಹೆಚ್ಚು ಸೂಕ್ಷ್ಮವಾಗುತ್ತದೆ ಮತ್ತು ಒಳ್ಳೆಯ ಶಕ್ತಿಗಳನ್ನು ಸ್ವೀಕರಿಸುವ ಸಾಮರ್ಥ್ಯ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ದೇವರ ಕಡೆ ಹೆಚ್ಚು ಆಕರ್ಷಣೆ ಹೆಚ್ಚಾಗುವುದು ಕೂಡ ತುಲಾ ರಾಶಿಯವರಿಗೆ ಕಾಣಿಸಿಕೊಳ್ಳಬಹುದಾದ ಒಂದು ವಿಶೇಷ ಸೂಚನೆ. ಹಿಂದೆ ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡುತ್ತಿದ್ದವರು ಈಗ ಹೆಚ್ಚು ಭಕ್ತಿಯಿಂದ ದೇವರನ್ನು ನೆನೆಯಲು ಆರಂಭಿಸಬಹುದು. ದೇವಸ್ಥಾನಕ್ಕೆ ಹೋಗಬೇಕೆಂಬ ಆಸಕ್ತಿ ಹೆಚ್ಚಾಗಬಹುದು. ವಿಷ್ಣು ಮಂತ್ರಗಳನ್ನು ಕೇಳಿದಾಗ ಮನಸ್ಸಿಗೆ ಶಾಂತಿ ಸಿಗುತ್ತಿರುವ ಅನುಭವವಾಗಬಹುದು. ಕೆಲವರು ಜೀವನದಲ್ಲಿ ಮೊದಲ ಬಾರಿಗೆ ಆಧ್ಯಾತ್ಮಿಕತೆಯ ಕಡೆ ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸಬಹುದು. ಇದು ಯಾದೃಚ್ಛಿಕವಲ್ಲ ಎಂದು ಅನೇಕ ಆಧ್ಯಾತ್ಮಿಕ ಚಿಂತಕರು ಹೇಳುತ್ತಾರೆ. ಕೆಲ ಸಮಯಗಳಲ್ಲಿ ದೈವಿಕ ಶಕ್ತಿ ಮನುಷ್ಯನ ಮನಸ್ಸನ್ನು ಒಳಗಿನಿಂದಲೇ ಬದಲಾಯಿಸಲು ಪ್ರಾರಂಭಿಸುತ್ತದೆ. ಆ ಬದಲಾವಣೆಯ ಮೊದಲ ಹೆಜ್ಜೆಯೇ ದೇವರ ಕಡೆ ಆಕರ್ಷಣೆ ಹೆಚ್ಚಾಗುವುದು ಎಂದು ನಂಬಲಾಗಿದೆ. ಹಳೆಯ ಸ್ನೇಹಿತರು ಅಥವಾ ಹಿಂದೆ ಕಳೆದು ಹೋದ ಅವಕಾಶಗಳು ಮತ್ತೆ ಜೀವನಕ್ಕೆ ಮರಳಿ ಬರುವುದು ಕೂಡ ಈ ಸಮಯದಲ್ಲಿ ಸಂಭವಿಸಬಹುದಾದ ಒಂದು ಮಹತ್ವದ ಸೂಚನೆ. ಕೆಲವರು ಬಹಳ ದಿನಗಳಿಂದ ಸಂಪರ್ಕದಲ್ಲಿರದ ವ್ಯಕ್ತಿಗಳಿಂದ ಅಚಾನಕ್ ಕರೆ ಅಥವಾ ಸಂದೇಶ ಪಡೆಯಬಹುದು. ಹಿಂದೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯಬಹುದು. ಕೆಲವರಿಗೆ ಹಿಂದೆ ತಪ್ಪಿಸಿಕೊಂಡ ಅವಕಾಶ ಮತ್ತೊಮ್ಮೆ ಬಾಗಿಲು ತಟ್ಟಬಹುದು. ಇದು ಜೀವನವು ಮತ್ತೊಮ್ಮೆ ಹೊಸ ದಿಕ್ಕಿನತ್ತ ಸಾಗುತ್ತಿರುವ ಸಂಕೇತವಾಗಿರಬಹುದು. ಕೆಲವೊಮ್ಮೆ ಬ್ರಹ್ಮಾಂಡ ನಮ್ಮ ಜೀವನದಲ್ಲಿ ಸರಿಯಾದ ಸಮಯ ಬಂದಾಗ ಮಾತ್ರ ಕೆಲವು ಅವಕಾಶಗಳನ್ನು ಮರಳಿ ಕಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಗೂ ಒಂದು ಆಳವಾದ ಅರ್ಥ ಇರಬಹುದು. ಅಕಸ್ಮಾತ್ ಶುಭ ಸುದ್ದಿಗಳು ಕೇಳಿ ಬರುವುದು ಕೂಡ ತುಲಾ ರಾಶಿಯವರಿಗೆ ಸಂತೋಷ ತರುವ ಅನುಭವವಾಗಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದ ಉತ್ತರ ಬರಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಸುದ್ದಿ ಕೇಳಿರಬಹುದು. ಉದ್ಯೋಗ, ಶಿಕ್ಷಣ, ವ್ಯಾಪಾರ ಅಥವಾ ಸಂಬಂಧಗಳ ವಿಷಯದಲ್ಲಿ ನಿರೀಕ್ಷೆಗಿಂತ ಒಳ್ಳೆಯ ಬೆಳವಣಿಗೆಗಳು ಕಾಣಿಸಿಕೊಳ್ಳಬಹುದು. ಕೆಲವು ಸಂದರ್ಭಗಳಲ್ಲಿ ಸಣ್ಣ ಸುದ್ದಿ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗಬಹುದು. ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ಒಳ್ಳೆಯ ಸುದ್ದಿ ಮತ್ತೆ ಆಸೆಯನ್ನು ಜೀವಂತಗೊಳಿಸುತ್ತದೆ. ಅಧಿಕ ಮಾಸದ ಸಮಯದಲ್ಲಿ ಇಂತಹ ಶುಭ ಸೂಚನೆಗಳು ದೈವಿಕ ಅನುಗ್ರಹದ ಭಾಗವೆಂದು ಭಕ್ತರು ನಂಬುತ್ತಾರೆ. ಆದರೆ ಈ ಎಲ್ಲ ಸೂಚನೆಗಳ ನಡುವೆ ಒಂದು ಮುಖ್ಯ ಎಚ್ಚರಿಕೆಯೂ ಇದೆ. ಈ ಸಮಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಂದು ಶಾಸ್ತ್ರಗಳು ಹೇಳುತ್ತದೆ. ಮನಸ್ಸು ಶಾಂತಿಯಾಗಿರುವಾಗ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲ ಕೊಡುತ್ತದೆ. ಆದರೆ ಕೋಪ, ಅಹಂಕಾರ ಮತ್ತು ಅತಿಯಾದ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಒಳ್ಳೆಯ ಅವಕಾಶಗಳನ್ನು ದೂರ ಮಾಡಬಹುದು. ವಿಶೇಷವಾಗಿ ತುಲಾ ರಾಶಿಯವರು ಕೆಲವೊಮ್ಮೆ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡುವ ಕಾರಣ ಕ್ಷಣಿಕ ಕೋಪದಿಂದ ಸಂಬಂಧಗಳು ಅಥವಾ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಮಾತು ಮತ್ತು ವರ್ತನೆಯಲ್ಲಿ ಹೆಚ್ಚು ಜಾಗೃತೆ ಅಗತ್ಯ. ಅಧಿಕ ಮಾಸವು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುವ ಪವಿತ್ರ ಸಮಯವೆಂದು ಹಿಂದೂ ಸಂಪ್ರದಾಯದಲ್ಲಿ ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಮಾಡಿದ ಸಣ್ಣ ಸತ್ಕಾರ್ಯಗಳಿಗೂ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ನಂಬಲಾಗಿದೆ.
ವಿಶೇಷವಾಗಿ ತುಲಾ ರಾಶಿಯವರಿಗೆ ಈ ಅವಧಿ ಮನಸ್ಸಿನ ಶಾಂತಿ, ದೈವಿಕ ಅನುಗ್ರಹ ಮತ್ತು ಜೀವನದ ಪ್ರಕೃತಿಗೆ ಸಹಾಯಕವಾಗುವ ಕಾಲವಾಗಿರಬಹುದು. ಆದ್ದರಿಂದ ಈ ಸಮಯದಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿದರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಶಾಸ್ತ್ರಗಳು ಹೇಳುತ್ತದೆ. ಮೊದಲ ಪರಿಹಾರವಾಗಿ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪ ಮಾಡುವುದನ್ನು ಅತ್ಯಂತ ಶುಭಕರವೆಂದು ಹೇಳಲಾಗಿದೆ. ಈ ಮಂತ್ರವು ಶ್ರೀ ಮಹಾವಿಷ್ಣುವಿನ ದಿವ್ಯ ಮಂತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಮನಸ್ಸಿನಲ್ಲಿ ಭಯ, ಆತಂಕ, ಅಶಾಂತಿ ಅಥವಾ ಗೊಂದಲ ಇದ್ದಾಗ ಈ ಮಂತ್ರದ ಜಪ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ನಿರಂತರವಾಗಿ ಜಪ ಮಾಡುವುದರಿಂದ ಮನಸ್ಸಿನ ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗುತ್ತದೆ ಮತ್ತು ಒಳಗಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಈ ಮಂತ್ರದ ಪ್ರಭಾವ ಇನ್ನಷ್ಟು ಶಕ್ತಿಯುತವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿದಿನ ಭಕ್ತಿಯಿಂದ ಜಪ ಮಾಡುವುದರಿಂದ ದೈವಿಕ ಶಕ್ತಿ ನಿಮ್ಮ ಜೀವನದತ್ತ ಆಕರ್ಷಿತವಾಗುತ್ತದೆ ಮತ್ತು ಜೀವನದಲ್ಲಿ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಲನೆ ಪಡೆಯಲು ಸಹಾಯವಾಗಬಹುದು. ಎರಡನೇ ಪರಿಹಾರವಾಗಿ ಗುರುವಾರದಂದು ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗುರುವಾರವನ್ನು ಶ್ರೀ ವಿಷ್ಣು ಮತ್ತು ಗುರುಗ್ರಹದ ಆಶೀರ್ವಾದದ ದಿನವೆಂದು ನೋಡಲಾಗುತ್ತದೆ. ಈ ದಿನ ದೇವಸ್ಥಾನಕ್ಕೆ ಹೋಗಿ ಹಳದಿ ಹೂವು ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸುವುದು ಶುಭ ಫಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಹಳದಿ ಬಣ್ಣವು ಜ್ಞಾನ, ಸಕಾರಾತ್ಮಕ ಶಕ್ತಿ ಮತ್ತು ಗುರುಬಲದ ಸಂಕೇತವಾಗಿದೆ. ಕೆಲವರು ಈ ಸಮಯದಲ್ಲಿ ತಮ್ಮ ಜೀವನದಲ್ಲಿ ಅವಕಾಶಗಳು ಹೆಚ್ಚಾಗುತ್ತಿರುವುದರ ಅನುಭವವನ್ನು ಪಡೆಯಬಹುದು. ಉದ್ಯೋಗ, ಹಣಕಾಸು ಅಥವಾ ಕುಟುಂಬದ ವಿಷಯಗಳಲ್ಲಿ ನಿಧಾನವಾಗಿ ಒಳ್ಳೆಯ ಬೆಳವಣಿಗೆಗಳು ಕಾಣಿಸಿಕೊಳ್ಳಬಹುದು. ದೇವಸ್ಥಾನದಲ್ಲಿ ಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಮತ್ತು ಜೀವನದ ಬಗ್ಗೆ ಸ್ಪಷ್ಟತೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಮೂರನೇ ಪರಿಹಾರವಾಗಿ ಬಡವರಿಗೆ ಆಹಾರ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಪುಣ್ಯಕರ ಕಾರ್ಯವೆಂದು ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ದಾನಕ್ಕೆ ವಿಶೇಷ ಮಹತ್ವವಿದೆ, ಆದರೆ ಅಧಿಕ ಮಾಸದಲ್ಲಿ ಮಾಡಿದ ದಾನಕ್ಕೆ ಇನ್ನಷ್ಟು ಶಕ್ತಿಯುತ ಪ್ರತಿಫಲ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಹಸಿದವರಿಗೆ ಅನ್ನದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಕೇವಲ ಪುಣ್ಯದ ಕೆಲಸವಲ್ಲ, ಅದು ಮನಸ್ಸಿನ ಶುದ್ಧತೆಯನ್ನು ಹೆಚ್ಚಿಸುವ ಮಾರ್ಗವೂ ಆಗಿದೆ. ಕೆಲವರು ಹಣದ ರೂಪದಲ್ಲಿ ದಾನ ಮಾಡಬಹುದು, ಕೆಲವರು ಆಹಾರ ಅಥವಾ ಬಟ್ಟೆಗಳ ಮೂಲಕ ಸಹಾಯ ಮಾಡಬಹುದು. ಮುಖ್ಯವಾದುದು ದಾನದ ಹಿಂದೆ ಇರುವ ನಿಸ್ವಾರ್ಥ ಭಾವನೆ. ಭಕ್ತಿಯಿಂದ ಮಾಡಿದ ಸಣ್ಣ ಸಹಾಯವು ದೊಡ್ಡ ಪುಣ್ಯವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ದಾನ ಮಾಡುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಅಡಚಣೆಗಳು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ನಾಲ್ಕನೆಯ ಪರಿಹಾರವಾಗಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ಜೀವನದಲ್ಲಿ ನೀವು ಬಯಸುವ ಯಶಸ್ಸನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ದೇವರಿಗೆ ಧನ್ಯವಾದ ಹೇಳುವ ಅಭ್ಯಾಸವನ್ನು ಮಾಡಬೇಕು. ಇದು ಬಹಳ ಸರಳವಾದರೂ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುವ ಅಭ್ಯಾಸವಾಗಿದೆ. ಉದಾಹರಣೆಗೆ, ನೀವು ಯಶಸ್ವಿಯಾದ ಜೀವನ, ಸಂತೋಷದ ಕುಟುಂಬ, ಉತ್ತಮ ಆರೋಗ್ಯ ಅಥವಾ ಹಣಕಾಸಿನ ಸ್ಥಿರತೆಯನ್ನು ಬಯಸುತ್ತಿದ್ದರೆ ಅದನ್ನು ಈಗಾಗಲೇ ಪಡೆದಿರುವ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಬೇಕು. ನಂತರ ದೇವರಿಗೆ ಕೃತಜ್ಞತೆ ಹೇಳಬೇಕು. ಈ ಅಭ್ಯಾಸ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸುತ್ತದೆ. ಒಟ್ಟಿನಲ್ಲಿ ನೋಡಿದರೆ ಆ ಅಧಿಕ ಮಾಸದಲ್ಲಿ ತುಲಾ ರಾಶಿಯವರು ಈ ಸರಳ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿದರೆ ಮನಸ್ಸಿನ ಶಾಂತಿ, ದೈವಿಕ ಅನುಗ್ರಹ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಸಮಯದಲ್ಲಿ ಸಕಾರಾತ್ಮಕ ಚಿಂತನೆ, ವಿನಯ ಮತ್ತು ಭಕ್ತಿ ಉಳಿಸಿಕೊಂಡರೆ ದೈವಿಕ ಶಕ್ತಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.